ಮೆಟ್ರೋ ದರ ಏರಿಕೆ ಅನ್ನೋದು ಪ್ರಯಾಣಿಕರಿಗೆ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ಈಗ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸೋಮವಾರದಿಂದ ಮೆಟ್ರೋ ಟಿಕೆಟಿನ ದರ ಏರಿಕೆ ಆಗಲ್ಲ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಕಳೆದ ವರ್ಷ ಇದೇ ಸಮಯಕ್ಕೆ ಮೆಟ್ರೋ ಟಿಕೆಟಿನ ದರ 101% ಜಾಸ್ತಿ ಆಗಿತ್ತು, 1 to ಡಬಲ್ ಆಗಿತ್ತು. ಪ್ರಯಾಣಿಕರಿಗೆ ಬಹಳ ದೊಡ್ಡ ಬಿಸಿ ತಟ್ಟಿತ್ತು. ಅದಾಗಿ 1 ವರ್ಷಕ್ಕೇನೆ ಮತ್ತೆ 5% ದರ ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದ್ದು ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಬಹಳ ದೊಡ್ಡ ಆಕ್ರೋಶ ಪ್ರಯಾಣಿಕರಿಂದಲೂ ಬಂತು. ಮತ್ತೊಂದು ಕಡೆ ಇದೇ ವಿಚಾರ ರಾಜಕೀಯ ಮೇಲಾಟಕ್ಕೂ ಕಾರಣ ಆಯಿತು. ಈಗ ನೋಡಿದ್ರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ ಅಂತ. ಅಲ್ಲಿಗೆ ಮೆಟ್ರೋ ಟಿಕೆಟಿನ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ದರ ಏರಿಕೆ ಬಗ್ಗೆ ಕೇಂದ್ರದಿಂದ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದು. ದರ ಏರಿಕೆ ಬಗ್ಗೆ ಮನೋಹರ್ ಲಾಲ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಸಚಿವ ಲಾಲ್ ಮಾಹಿತಿಯನ್ನ ಪಡೆದಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರದ ಮಧ್ಯೆ ಬಹಳ ಜೋರಾಗಿ ಜಟಾಪಟಿ ನಡೆದಿತ್ತು. ರಾಜ್ಯ ಸರ್ಕಾರದ ಪಾತ್ರ ಇದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ದರ ಏರಿಕೆಗೆ ಕೇಂದ್ರವೇ ಹೊಣೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ ಅಂತ. ಮಂಡೆಯಿಂದ ಬಿಎಂಆರ್ಸಿಎಲ್ ಮತ್ತೆ ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನು 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವ್ರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳಿತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು. ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಇವತ್ತು ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್. ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕಿರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸುಳ್ಳು ಹೇಳುವಂಥ ರಾಜ್ಯ ಸರ್ಕಾರ ಇದನ್ನು ನಿಲ್ಲಿಸಬೇಕಿದೆ. ಅಕಾರ್ಡಿಂಗ್ ಟು ದ MOU ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗವರ್ಮೆಂಟ್, ಫೇರ್ ಫಿಕ್ಸೇಷನನ್ನು ಪೀರಿಯಾಡಿಕ್ ರಿವಿಷನನ್ನು ಮಾಡುವಂಥ ಅಧಿಕಾರ ಇರುವಂಥದ್ದೇ ಸ್ಟೇಟ್ ಗೌರ್ಮೆಂಟಿಗೆ. ಈ ಹಿಂದೆ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಪದೇ ಪದೇ ಸ್ಟೇಟ್ ಗೌರ್ಮೆಂಟನ್ನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು. ಅದರ ಆಧಾರದ ಮೇಲೇ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ರಿಕ್ವೆಸ್ಟ್ ಮೇಲೇ, ಸ್ಟೇಟ್ ಗೌರ್ಮೆಂಟ್ನ ಡಿಮ್ಯಾಂಡ್ನ ಮೇಲೇ ಫೇರ್ ಫಿಕ್ಸೇಷನ್ನ ಕಮಿಟಿ ಫೇರ್ ರಿವಿಷನನ್ನು ಇಷ್ಟೊಂದು ಜಾಸ್ತಿ ಮಾಡಿದ್ದು. ಇವತ್ತು ಬೆಂಗಳೂರು ಮೆಟ್ರೋ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ. ಮಿಡಲ್ ಕ್ಲಾಸಿಗೆ, ಸಾಮಾನ್ಯ ಜನಕ್ಕೆ ಇದು ಅನ್ಅಫೋರ್ಡಬಲ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ. ಮತ್ತೆ ದರ ಪರಿಷ್ಕರಣೆ ಆಗಬೇಕು. ಸಾಮಾನ್ಯ ಜನ ಕೂಡ ಇದನ್ನು ಬಳಸೋದಕ್ಕೆ ಉಪಯೋಗ ಆಗುವಂಥ ಮಟ್ಟಕ್ಕೆ ಫೇರ್ ಬರಬೇಕು ಅಂತ ಇಮ್ಮಿಡಿಯೇಟಾಗಿ ತಾತ್ಕಾಲಿಕವಾಗಿ ಇದಕ್ಕೆ ಸೋಮವಾರದಿಂದ ಆಗ್ತಾ ಇದ್ದಂಥ ರೇಟ್ ಇನ್ಕ್ರೀಸನ್ನು ತಡೆದಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನೋಹರ್ ಖಟ್ಟರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಿಮಗೆ ನಾನು ಆಶ್ವಾಸನೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ, ಬೆಂಗಳೂರಿನಲ್ಲಿ ಮೆಟ್ರೋಲ್ ಓಡಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ನ ಹೊರಗಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದಲೇ ಎಲ್ಲ ಕಡೆ ಈ ಹೋರಾಟವನ್ನು ಮಾಡ್ತೀನಿ. ಇದು ಮೊದಲನೇ ಹಂತದಲ್ಲಿ ಸಿಕ್ಕಿರುವಂಥ ಜಯ. ಪೂರ್ತಿ ಫೇರ್ ರಿವಿಷನ್ ಆಗೋವರೆಗೂ ಕೂಡ ನಾವು ಈ ಪ್ರಯತ್ನವನ್ನು ಮುಂದುವರಿಸೋಣಂತೆ. ಥ್ಯಾಂಕ್ ಯು.
ಮೆಟ್ರೋ ಟಿಕೆಟಿನ ದರ ಏರಿಕೆ ಅನ್ನೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ತೀರಾ ಮೊನ್ನೆ ಅಷ್ಟೇ 1 to ಡಬಲ್ ಆಗಿದೆ. ಈಗ ನೋಡಿದ್ರೆ ಮತ್ತೆ 5% ಏರಿಕೆ ಅಂತ ಅಂದ್ರೆ ಮೆಟ್ರೋನಲ್ಲಿ ಪ್ರಯಾಣ ಮಾಡಬೇಕಾ ಬೇಡವಾ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡೋ ಹಾಗಾಗಿತ್ತು. ಈಗ ಸೋಮವಾರದಿಂದ ಏನು 5% ಆಡ್ ಆಗ್ತಾ ಇತ್ತು, ಅದು ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಕ್ಷಾ, ಈಗ ಸೋಮವಾರದಿಂದ ಮತ್ತೆ 5% ಹೈಕ್ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಮೆಟ್ರೋ ಪ್ರಯಾಣಿಕರಿದ್ರು. ಆದ್ರೆ ಈಗ ತೇಜಸ್ವಿ ಸೂರ್ಯ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಸೋಮವಾರದಿಂದ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗೋದಿಲ್ಲ, ಯಾಕಂದ್ರೆ ತಾತ್ಕಾಲಿಕ ತಡೆ ಬಿದ್ದಿದೆ ಅಂತ. ಅಂದ್ರೆ ಇದು ತಾತ್ಕಾಲಿಕನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಮತ್ತೆ ಮೆಟ್ರೋ ಪ್ರಯಾಣ ದರ ಏನಾದರೂ ಏರಿಕೆ ಮಾಡುವಂತಹ ಚಾನ್ಸಸ್ ಇದೆಯಾ? ಇನ್ನೊಂದು ಪ್ರಶ್ನೆ ಬರೋದು ಅಂತ ಅಂದ್ರೆ, ರಾಜ್ಯ ಸರ್ಕಾರವೇ ಹೊಣೆ ಅಂತ ಏನು ಬಿಜೆಪಿ ಹೇಳ್ತಾ ಇತ್ತು, ಈಗ ನೋಡಿದ್ರೆ ಕೇಂದ್ರದಿಂದಲೇ ಅಂಥದ್ದೊಂದು ಆದೇಶ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಈಗ ಸಂಸದ ತೇಜಸ್ವಿ ಸೂರ್ಯನೇ. ಓಕೆ ಶ್ವೇತಾ, ಮೊದಲನೇದಾಗಿ ಏನಂತಂದರೆ ಇದು ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಅಂದರೆ ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರ ಮಾತಾಡಿದ್ದೀನಿ, ಅವರ ಮನವೊಲಿಸಿದ್ದೀನಿ. ಹಾಗಾಗಿ ಸೋಮವಾರದಿಂದ ಯಾವುದೇ ಹೈಕ್ ಆಗಲ್ಲ ಅನ್ನುವಂತಹ ಭರವಸೆಯ ಮಾತುಗಳನ್ನ ಅವರು ಹೇಳಿದ್ದಾರೆ. ಇನ್ನೂ ಕೂಡ BMRCಲಿಂದ ಅಧಿಕೃತ ಆದೇಶ ಬಿದ್ದಿಲ್ಲ. ಸೊ ಅಧಿಕೃತ ಆದೇಶ ಹೊರಬರುವವರೆಗೂ ಕೂಡ ಇದು ಅಧಿಕೃತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೆಟ್ರೋ ಹೈಕ್ ಜಾಸ್ತಿ ಆಗದೇ ಇರೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ತೇಜಸ್ವಿ ಸೂರ್ಯ ಒಬ್ಬರು ಸಂಸದರಾಗಿ ಅಂದರೆ ಸಾಮಾನ್ಯ ವರ್ಗದ ಪರವಾಗಿ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ರು. ಅಂದರೆ ಲೈಕ್ ಅವರು ಕೇಂದ್ರ ಸಚಿವರಿಗೆ ಈಗಾಗಲೇ ಪತ್ರವನ್ನ ಕೂಡ ಮಾಡಿದ್ರು. ಹಾಗೆ ಪಾರ್ಲಿಮೆಂಟ್ ಅಲ್ಲಿ ಸಾಕಷ್ಟು ವಾದ ವಿವಾದಗಳು ಕೂಡ ಈ ಬಗ್ಗೆ ಆಗಿತ್ತು. ಹಾಗೆ ರೈಟ್ ಹೈಕಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಡೆಗೆ, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕಡೆಗೆ ಬಟ್ಟು ಮಾಡಿ ತೋರಿಸುವ ಮೂಲಕ ಇದು ನಮ್ಮದಲ್ಲ, ನಾವು ಹೈಕ್ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡೇ ಬಂದಿದ್ರು. ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ ಜನಕ್ಕೆ ಈ ವಿರುದ್ಧವಾಗಿ ಆಕ್ರೋಶ ಇರಲಿಕ್ಕೆ ಬಹಳಷ್ಟು ಕಾರಣ ಅಂತ ಅಂದ್ರೆ, ಕೇವಲ 1 ವರ್ಷಗಳ ಹಿಂದೆ ಅಷ್ಟೇ 101% ಮೆಟ್ರೋ ದರವನ್ನ ಏರಿಕೆ ಮಾಡಿ BMRC ಆದೇಶವನ್ನ ಹೊರಡಿಸುತ್ತೆ. ಈ ಬಗ್ಗೆ ತೀವ್ರ ವಿರೋಧ ಶುರುವಾಗುತ್ತೆ ಇಡೀ ಬೆಂಗಳೂರಿನಾದ್ಯಂತ. ಹಾಗೆ ಜನಸಾಮಾನ್ಯರು ಕೂಡ ಸಾಕಷ್ಟು ಟ್ವೀಟ್ಗಳನ್ನ ಮಾಡ್ತಾರೆ, ಇದ್ರ ವಿರುದ್ಧ ಮಾತಾಡ್ತಾರೆ. ಮಾಧ್ಯಮಗಳು ಕೂಡ ಇದ್ರ ವಿರುದ್ಧ ಸಾಕಷ್ಟು ಸುದ್ದಿಗಳನ್ನ ಬಿತ್ತರ ಮಾಡಿದ್ವು. ಇದು ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ, ಮೆಟ್ರೋ ಕೈಗೆಟಕದ ಒಂದು ನಕ್ಷತ್ರ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಲಾಗುತ್ತಿತ್ತು. ಆ ನಿಟ್ಟಿನಲ್ಲಿ ಏನ್ ಮಾಡುತ್ತೆ, ಈ ವಿರೋಧವನ್ನ ಸಹಿಸಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ 30% ರೈಟ್ ಹೈಕ್ ನ ಕಡಿಮೆ ಮಾಡ್ತಾರೆ. ಅಂದ್ರೆ 101% ಹೈಕ್ ಮಾಡಿದವರು 30% ಕಡಿತಗೊಳಿಸಿ 71% ಹೈಕ್ ನ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿಗೆ ಈಗ ಕಳೆದ 1 ವರ್ಷದ ಹಿಂದೆ ಅಷ್ಟೇ 71% ರೈಟ್ ಹೈಕ್ ಆಗಿದೆ. ಈ ಮೂಲಕ ಕಳೆದ ವರ್ಷವೇ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಮೆಟ್ರೋಗಳ ಪೈಕಿ ನಮ್ಮ ಮೆಟ್ರೋನಲ್ಲೇನೆ, ನಮ್ಮ ಮೆಟ್ರೋ ಅಂತ ನಾವು ಏನು ಹೆಮ್ಮೆಯಿಂದ ಹೇಳ್ತೀವಿ, ರಾಜ್ಯ ಸರ್ಕಾರದ ಪಾಲನ್ನ ಹಾಕಿ ರಾಜ್ಯ ಸರ್ಕಾರದ ಅನುದಾನವನ್ನ ಕೊಟ್ಟು ಕಟ್ಟಿರುವಂತಹ ಮೆಟ್ರೋ ಏನಿದೆ, ಈ ನಮ್ಮ ಮೆಟ್ರೋ ಹತ್ತಬೇಕು ಅಂತ ಅಂದ್ರೆ ಹೆಚ್ಚಿನ ಹಣವನ್ನ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಿಗರಿಗೆ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಈಗ ಏಕಾಏಕಿ ಮತ್ತೆ ಸಮಿತಿಯನ್ನ ರಚನೆ ಮಾಡಿದ್ದೀವಿ, ಪ್ರತಿ ವರ್ಷ ವಾರ್ಷಿಕ ಏರಿಕೆ ಆಗಬೇಕು, ಹಾಗಾಗಿ ನಾವು 5% ಏರಿಕೆಯನ್ನ ಮಾಡಿದೀವಿ ಎನ್ನುವಂತಹ ಆದೇಶವನ್ನ ರಾಜ್ಯ ಸರ್ಕಾರ BMRC ಹೊರಡಿಸಿತ್ತು. ಸೊ ಈ ಒಂದು ಆದೇಶದ ವಿರುದ್ಧವೂ ಕೂಡ ಈಗ ಮತ್ತೆ ಅದೇ ಆಕ್ರೋಶ ಎದ್ದಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಏನ್ ಹೇಳ್ತಿತ್ತು, ಮೆಟ್ರೋ ದರ ಏರಿಕೆ ನಮ್ಮದಲ್ಲ, ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ ಅವರು ಕೂಡ ಇದೇ ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರ ಇದನ್ನ ಮಾಡಿರೋದು ಅಂತ. ಆದ್ರೆ ಇವತ್ತು ಈ ಒಂದು ಟ್ವೀಟ್ ಮೂಲಕ, ವಿಡಿಯೋ ಹೇಳಿಕೆಯ ಮೂಲಕ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಮೆಟ್ರೋ ದರವನ್ನ ಏರಿಕೆ ಮಾಡಿರುವಂತಹ ನೇರ ಹೊಣೆಗಾರಿಕೆ ರಾಜ್ಯ ಸರ್ಕಾರದಾಗಿದೆ. ಈ ಬಗ್ಗೆ ಇದು ಮೆಟ್ರೋ ದರ ಏರಿಕೆ ಏನಿದೆ ಹೊರೆ ಆಗ್ತಿದೆ, ಜನಸಾಮಾನ್ಯರು ಹಾಗೆಯೇ ಮಿಡ್ಲ್ ಕ್ಲಾಸ್ ವರ್ಗದವರು ಹಾಗೆ ಬಡ ವರ್ಗದವರು ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಾನು ಕೇಂದ್ರ ಸಚಿವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀನಿ. ಅವರು ನನಗೆ ಭರವಸೆಯನ್ನ ನೀಡಿದ್ದಾರೆ, ಸೋಮವಾರದಿಂದ ಈ ಒಂದು ರೈಟ್ ಹೈಕ್ ಆಗೋದಿಲ್ಲ, ಪರಿಷ್ಕರಣೆಯನ್ನ ಮಾಡುವ ಮುನ್ನ ಮತ್ತೊಮ್ಮೆ ಸಭೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚರ್ಚೆಗಳನ್ನ ಮಾಡಿ ನಂತರ ಹೈಕ್ ಮಾಡುವಂತ ಸಾಧ್ಯತೆಯೂ ಕೂಡ ಇರಬಹುದು, ಅಥವಾ ಹೈಕ್ ಮಾಡದೇನೆ ಇದೇ ದರವನ್ನ ಮುಂದುವರಿಸುವ ಸಾಧ್ಯತೆ ಕೂಡ ಇರಬಹುದು. ಈ ಎರಡೂ ವಿಚಾರವಾಗಿಯೂ ಕೂಡ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ, ಹೈಕ್ ಮುಂದುವರಿಯುತ್ತಾ ಅಥವಾ ಮುಂದುವರಿಯಲ್ವಾ ಅಂತ. ಆದರೆ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿರೋದಂತೂ ತೇಜಸ್ವಿ ಸೂರ್ಯ ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಅವ್ರಿಗೊಂದು ಸ್ಪಷ್ಟ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಸ್ಪಷ್ಟ ಭರವಸೆಯ ಮೇಲೆಗೆ ಕೇಂದ್ರ ಸಚಿವರೇನಾದರೂ BMRCLಗೆ ಸೂಚನೆಯನ್ನ ಏನಾದರೂ ನೀಡಿದ್ರೆ BMRCL ಸೋಮವಾರದಿಂದ ಯಾವುದೇ ದರ ಏರಿಕೆ ಇಲ್ಲ ಅನ್ನುವಂಥ ಪ್ರಕಟಣೆಯನ್ನ ಸದ್ಯದಲ್ಲೇ ಹೊರಡಿಸುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆಯಿತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಳಪತಿಗಳು ಮುಗಿಬಿದ್ರು. ಜನವಿರೋಧಿ ನೀತಿ ಮಾಡಿ ಕೇಂದ್ರದ ಮೇಲೆ ಹಾಕ್ತಾರೆ, ಎಲ್ಲವನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕೋ ಚಾಳಿ ಇವರಿಗೆ. ರಾಜ್ಯ ಸರ್ಕಾರದ ವಿರುದ್ಧ
ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸರ್ಕಾರದ ಒತ್ತಡದಿಂದಲೇ ದರ ಏರಿಕೆ ಆಗಿರೋದು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿಯನ್ನ ಅಣಕಿಸ್ತಲೇ ಬಂತು. ಆರೋಪ ಪ್ರತ್ಯಾರೋಪ ಕೂಡ ಜೋರಾಗಿ ನಡೆಯಿತು. ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು, ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು. ಅದರಿಂದ ಮುಖ್ಯಮಂತ್ರಿಗಳ ಈ 2.5 ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವ್ರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ. ಬಟ್ ಯಾವಾಗಲೂ ಹೀಗೆ ಜಾರ್ಖಂಡ್ ರೇಟ್ ಸರ್, ಜನಗಳ ಪರಿಸ್ಥಿತಿ ಹೇಗೆ? ಜನಗಳ ಪರಿಸ್ಥಿತಿ ಇದು ಕೊಡ್ತಾವ್ರಲ್ಲ, ಅದೆಂಥದ್ದು ಗ್ಯಾರಂಟಿ ಸ್ಕೀಮು, ಅದರಿಂದ ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ ತುಂಬಿದ್ದೀವಿ ಅಂತ ಹೇಳ್ತಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಅವರ ಬಡವರಿಗೆ ಆರ್ಥಿಕ ಶಕ್ತಿಯನ್ನು, ಸ್ವಾಭಿಮಾನದ ಬದುಕನ್ನು ಈ ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ಅಂತ ಪದೇ ಪದೇ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ. ಜನಕ್ಕೇನು ತೊಂದರೆ ಇಲ್ಲ, ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಭಾವನೆ. ಅದರಿಂದ ಅವರು ಏನೇ ದರ ನಿಗದಿ ಮಾಡಿದ್ರು ಜನ ಸಂತೋಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಆ ಒಂದು ಭ್ರಮ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇಡೀ ದೇಶದಲ್ಲಿ ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ. ಫಿಕ್ಸೇಷನ್ ಕಮಿಟಿ ಅಂತಕ್ಕಂಥದ್ದನ್ನ BMRCಯಲ್ಲೂ ಕೇಂದ್ರ ಸರ್ಕಾರಕ್ಕೆ FFC ಮಾಡಲು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರು ಹೇಳಿದ್ರೂ ಸಹ FFC ವರದಿಯಲ್ಲಿ ರಾಜ್ಯ ಸರ್ಕಾರವೇ FFC ಮಾಡಲು ಒತ್ತಡ ಹಾಕಿದೆ ಎಂದು ಉಲ್ಲೇಖಿಸಿದ್ದಾರೆ. FFCನ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು? ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು ಪ್ರೈಸ್ ಹೈಕನ್ನು ಮಾಡ್ತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದೇನೋ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು ಬೇಡ. ರಾಜ್ಯ ಸರ್ಕಾರದ ಒತ್ತಡದಿಂದ ಇವತ್ತು ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂಥದ್ದು, ಇದು ಬಹಳ ಸ್ಪಷ್ಟ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಶುರುವಾಯಿತು ರಾಜಕೀಯ. ಮೆಟ್ರೋ ದರ ಏರಿಕೆ ಅಂತ ಹೇಳ್ತಿದ್ದ ಹಾಗೇನೆ ಅಲ್ಲಿ ರಾಜಕೀಯ ಶುರುವಾಗುತ್ತೆ. ದರ ಏರಿಕೆ ಬಗ್ಗೆ ನಮ್ಮನ್ನ ಯಾರೂ ಸಂಪರ್ಕ ಮಾಡಿಲ್ಲ ಅಂತ DCM DK ಶಿವಕುಮಾರ್ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಇವತ್ತು ಅಥವಾ ನಾಳೆ ಮೆಟ್ರೋ MD ಜೊತೆ ಮಾತಾಡ್ತೀನಿ, ಜನರಿಗೆ ತೊಂದರೆ ಕೊಡೋದಕ್ಕೆ ಬಿಡಲ್ಲ, ಮೆಟ್ರೋ ದರ ಪರಿಷ್ಕರಣೆ ಬಗ್ಗೆ ಮಾತಾಡ್ತೀನಿ ಅಂತ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ನೋಡಿ, ಅವರು ನಮ್ಮ ಮತ್ತೇನು ಕನ್ಸಲ್ಟ್ ಮಾಡಿಲ್ಲ, ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್, ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ. ನಾನು ಮೆಟ್ರೋ ದರ ಏರಿಕೆ ಅನ್ನೋದು ಕಾಂಗ್ರೆಸ್ ಬಿಜೆಪಿ ನಡುವೆ ದಂಗಲ್ಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರನೇ ಮೆಟ್ರೋ ದರವನ್ನ ನಿಗದಿ ಮಾಡೋದು. ಮೆಟ್ರೋ ದರ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದತ್ತ ಬೊಟ್ಟು ಮಾಡಿದ್ರು. ಬಿಜೆಪಿ ಸಂಸದರು ಸಂಸತ್ನಲ್ಲಿ ದನಿ ಎತ್ತದೆ ಇಲ್ಲಿ ನಾಟಕ ಮಾಡಬೇಡಿ, ಅಸಮರ್ಪಕ ತೆರಿಗೆ ಹಂಚಿಕೆ, ಅನುದಾನ ನಿರಾಕರಣೆ, ಮೆಟ್ರೋ ದರ ಏರಿಕೆ, ಕನ್ನಡಿಗರನ್ನ ಶೋಷಣೆಗೆ ಒಳಪಡಿಸೋದಕ್ಕೆ ಕೇಂದ್ರದ ಅಸ್ತ್ರ ಇದು ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಈ ಮೆಟ್ರೋ ದರ ಏರಿಕೆ ಏನಿದೆ
ಇದು ಕೇಂದ್ರ ಮಾಡಿದ್ದು ಅಂತ ಕೇಂದ್ರದತ್ತ ಸಿದ್ದರಾಮಯ್ಯನವರು ಬೊಟ್ಟು ಮಾಡಿದ್ರು. ಕೇಂದ್ರ ಸರ್ಕಾರನೇ ನಮ್ಮ ಮೆಟ್ರೋ ದರವನ್ನ ನಿಗದಿ ಮಾಡೋದು. ಸಂಸದರು ಸಂಸತ್ತಿನಲ್ಲಿ ದನಿ ಎತ್ತಲ್ಲ, ಇಲ್ಲಿ ಬಂದು ನಾಟಕ ಮಾಡಬೇಡಿ ಅಂತ ಸಿಎಂ ಟ್ವೀಟ್ ಮಾಡಿದ್ರು. ಕನ್ನಡಿಗರನ್ನ ಶೋಷಣೆಗೆ ಒಳಪಡಿಸೋದಕ್ಕೆ ಕೇಂದ್ರದ ಅಸ್ತ್ರ ಇದು ಅಂತ. ರಾಜ್ಯ ಸರ್ಕಾರ ಹೊಣೆ ಅಂತ ಆರೋಪ ಮಾಡಬೇಡಿ, ಕೇಂದ್ರ ಸರ್ಕಾರನೇ ಮೆಟ್ರೋ ದರವನ್ನ ನಿಗದಿ ಮಾಡೋದು ಅಂತ ಸಿಎಂ ರಿಯಾಕ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಒಂದು ಕಡೆ ಮೆಟ್ರೋ ದರ ಏರಿಕೆ ಅಂತ ಬರ್ತಾ ಇದ್ದಂತೆ ಸುದ್ದಿ, ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಒಂದಷ್ಟು ಆರೋಪ ಮಾಡಿತು. ಮೆಟ್ರೋ ದರ ಏರಿಕೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಈ ಕಡೆ ಕಾಂಗ್ರೆಸ್ನ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡಿದ್ರು. ಈಗ ನೋಡಿದ್ರೆ ತಾತ್ಕಾಲಿಕ ಬ್ರೇಕ್ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮೆಟ್ರೋ ದರ ಏರಿಕೆ ಆಗ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಯಿತು. ಹಾಗಾದ್ರೆ ಮೆಟ್ರೋ ದರ ಏರಿಕೆಗೆ ಯಾರು ಕಾರಣ ಅಂತ ನೋಡ್ತಾ ಹೋದ್ರೆ ರಾಜ್ಯ ಹೇಳೋದು ಕೇಂದ್ರ, ಕೇಂದ್ರ ಹೇಳೋದು ರಾಜ್ಯ ಸರ್ಕಾರದಿಂದ ಅಂತ. ಈಗ ನೋಡಿದ್ರೆ ತೇಜಸ್ವಿ ಸೂರ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಕೇಂದ್ರದ ತೀರ್ಮಾನ ಅಂತ. ಅಂದ್ರೆ ಏನಾಗ್ತಿದೆ ಇಲ್ಲಿ? ಈ ದರ ಏರಿಕೆ ಅನ್ನೋದು ಯಾರ ಅಂಗಳದಲ್ಲಿ ತೀರ್ಮಾನ ಆಗೋದು? ಶ್ವೇತಾ, ನೋಡಿ, ಮೆಟ್ರೋ ದರ ಏರಿಕೆಯನ್ನು ಬಹುತೇಕ ರಾಜ್ಯದ ಸಂಸದರು ಕುಮಾರಸ್ವಾಮಿ ಆದಿಯಾಗಿ ತೇಜಸ್ವಿ ಸೂರ್ಯ, PC ಮೋಹನ್ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಯಾಕಂದರೆ ರಾಜ್ಯ ಸರ್ಕಾರದ ಪಾಲು ಕೂಡ ಮೆಟ್ರೋದಲ್ಲಿ ಇರುತ್ತೆ. ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಫಸ್ಟ್ ಫೇರ್ ಕಮಿಟಿ ಅಂತಕ್ಕಂಥದ್ದಿದೆ. ಆ ಕಮಿಟಿ ಏನು ವರದಿ ಕೊಡುತ್ತೆ ಅದು ಬೆಂಗಳೂರು ಮೆಟ್ರೋ ಮೇಲೆ ಅಂದರೆ ಅದರದ್ದು ಬೇರಿಂಗ್ ಆ ಕಮಿಟಿಯ ರಿಪೋರ್ಟದ್ದು ಇರುತ್ತೆ. ಈಗ ಮೆಟ್ರೋ ದರವನ್ನು ಏರಿಸಿದ ನಂತರ ರಾಜ್ಯದ ಸಂಸದರು ತೇಜಸ್ವಿ ಸೂರ್ಯ ಕೂಡ ಕರ್ನಾಟಕ ಸರ್ಕಾರವೇ ಇದನ್ನು ಏರಿಸಿದೆ, ಕರ್ನಾಟಕ ಸರ್ಕಾರದ ಬಳಿ ಹಣ ಇಲ್ಲ, ಆ ಕಾರಣದಿಂದ ಇವರು ಏರಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದರು. ಇವತ್ತು ಏಕಾಏಕಿ ತೇಜಸ್ವಿ ಸೂರ್ಯ ಒಂದು ಟ್ವೀಟ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಅದರ ಮೂಲಕ ಹೇಳ್ತಾರೆ, ಇಲ್ಲ, ಕೇಂದ್ರದ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ನನಗೆ ಹೇಳಿದ್ದಾರೆ ಸೋಮವಾರದಿಂದ ದರ ಏರಿಕೆ ಇಲ್ಲ ಅಂತಕ್ಕಂಥದ್ದು. ಇದು ಕನ್ಫ್ಯೂಷನ್ ಜಾಸ್ತಿ ಮಾಡ್ತಾ ಇದೆ. ಹಾಗಿದ್ದಲ್ಲಿ ದರವನ್ನು ಏರಿಸಿದ್ದು ಕೇಂದ್ರ ಸರ್ಕಾರವಾ ಅಥವಾ ರಾಜ್ಯ ಸರ್ಕಾರವಾ, ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಬಾಡಿ ಆ ದರವನ್ನು ಏರಿಸಿದ್ದೇ ಆದಲ್ಲಿ ಈ ಪಾಲಿಟಿಕ್ಸ್ ಏನು 2-3 ದಿನಗಳಿಂದ ನಡೀತಾ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಹಾಕಿದರು, ಬಹುತೇಕ BJPಯ ಸಂಸದರು ರಾಜ್ಯ ಸರ್ಕಾರದ ಮೇಲೆ ಹಾಕಿದರು. ಇವತ್ತು ಏಕಾಏಕಿ BJPಯ ಸಂಸದ ತೇಜಸ್ವಿ ಸೂರ್ಯ ಬಂದು ಹೇಳ್ತಾರೆ, ಇಲ್ಲ, ನಾನು ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೊತೆಗೆ ಮಾತಾಡಿದ್ದೀನಿ, ಮನೋಹರ್ ಲಾಲ್ ಖಟ್ಟರ್ ಅವರ ಕೈಯಲ್ಲಿ ಈ ಒಂದು ದರ ಏರಿಕೆ ಅಥವಾ ಇಳಿಕೆಯ ನಿರ್ಧಾರ ಇರೋದಾಗಿದ್ದಲ್ಲಿ ಮೊದಲೇ ಮಾಡ್ಬೋದಿತ್ತು ಅದನ್ನು. ಹಾಗಾದರೆ ದರ ಏರಿಸಿ ಇಳಿಸಿದ್ರ ಅಥವಾ ರಾಜ್ಯ ಸರ್ಕಾರ ತನ್ನ ಬಾಪ್ತು ಕೊಡಲ್ಲ ಅಂದಾಗ ಕೇಂದ್ರ ಇಲ್ಲ ನಾವೇ ಹೆಚ್ಚು ಹಣವನ್ನು ಕೊಡ್ತೀವಿ ಅಂತ ಹೇಳಿ ದರವನ್ನು ಇಳಿಕೆ ಮಾಡಿದ್ರ? ಈ ಟೆಕ್ನಿಕಲ್ ಡೀಟೇಲ್ಸ್ ಬೇಕಾಗತ್ತೆ ಅಂತ ನನಗನ್ಸುತ್ತೆ. ಪಾಲಿಟಿಕ್ಸ್ ನಡೆಯುತ್ತೆ. ಸರಿ, ಮೆಟ್ರೋ ದರ ಏರಿಕೆ ಯಾರಿಗೂ ಬೇಕಾಗಿಲ್ಲ, ಹಾಗಾಗಿ ದರ ಇಳಿಸಿದ್ದು ಸ್ವಾಗತ. ದರ ಇಳಿಕೆ ಆಗೋದೇ ಆದಲ್ಲಿ ಸೋಮವಾರದಿಂದ ಆಗೋಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಆದರೆ ಇದರಲ್ಲಿ ಪ್ರಶ್ನೆ ಬರೋದು, BJPಯ ಸಂಸದರು ಕುಮಾರಸ್ವಾಮಿಯವರು ಎಲ್ಲರೂ ಬಂದು ರಾಜ್ಯ ಸರ್ಕಾರವನ್ನು ಟೀಕಿಸಿದರು, ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಟೀಕಿಸಿದರು. ಏಕಾಏಕಿ BJPಯ ಸಂಸದರಿಗೆ ಹೇಳ್ತಿದ್ದಾರೆ ಕೇಂದ್ರ ಹೇಳ್ತಾ ಇದೆ ನಾವು ದರವನ್ನು ಏರಿಸಲ್ಲ ಅಂತಕ್ಕಂಥದ್ದು. ಹಾಗಿದ್ದರೆ ದರವನ್ನು ಏರಿಕೆ ಮಾಡಿದವರು ಯಾರು? ಇಂಡಿಪೆಂಡೆಂಟ್ ಕಮಿಟಿ ಒಂದು ವೇಳೆ ಬೆಂಗಳೂರು ಮೆಟ್ರೋಗೆ ರಿಪೋರ್ಟನ್ನು ಕೊಟ್ಟ ಮೇಲೆ ಅದು ಬೇರಿಂಗ್ ಇರ್ತದೆ, ಆ ರಿಪೋರ್ಟನ್ನು ಒಪ್ಪಲೇಬೇಕಾಗತ್ತೆ. ಯಾಕಂದರೆ ಆ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ, 7.5 ವರ್ಷಗಳಿಂದ ಏರಿಸಿಲ್ಲ, ನಮ್ಮ O&M ಕಾಸ್ಟ್ನ ಅನುಗುಣವಾಗಿ ನಾವು ದರವನ್ನು ಏರಿಕೆ ಮಾಡಲೇಬೇಕಾಗತ್ತೆ ಅಂತಕ್ಕಂಥ ಕಾರಣಕ್ಕೋಸ್ಕರ ದರ ಏರಿಕೆಯ ನಿರ್ಣಯವನ್ನು ತೆಗೆದುಕೊಂಡ್ವಿ ಅನ್ನೋದನ್ನು ಬೆಂಗಳೂರು ಮೆಟ್ರೋ ಹೇಳಿಕೊಂಡಿತ್ತು. ಇಬ್ಬರೂ ಪಾಲುದಾರಿಕೆಯಲ್ಲಿ ಬೆಂಗಳೂರು ಮೆಟ್ರೋ ನಡೆಯುತ್ತೆ.
ಹಾಗಿರುವ ಸಂದರ್ಭದಲ್ಲಿ ದರ ಏರಿಕೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಿ ಏಕಾಏಕಿ ಅದನ್ನು ಹೆಂಗೆ ಕೇಂದ್ರ ಸರ್ಕಾರ ಇಳಿಸ್ಲಿಕ್ಕೆ ಸಾಧ್ಯ ಆಯಿತು? ಈ ಪ್ರಶ್ನೆಗೆ ಉತ್ತರ ದೊರಕಬೇಕಿದೆ. ಎಸ್ ಪ್ರಶಾಂತ್, ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ನಮ್ಮಪ್ಪನೇ ಸಿಎಂ ವಾರ್ ಬಹಳ ಜೋರಾಗಿ ನಡೀತಾ ಇದೆ. ಕುರ್ಚಿ ಕಾದಾಟಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ತುಪ್ಪ ಸುರಿದ್ರ? ಕಾಂಗ್ರೆಸ್ನಲ್ಲಿ ಹಲ್ಚಲ್ ಸೃಷ್ಟಿಸಿದೆ ಯತೀಂದ್ರ ಕೊಟ್ಟಂತ ಹೇಳಿಕೆ. ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ನಮ್ಮಪ್ಪನೇ ಸಿಎಂ ವಾರ್ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಸ್ಟೇಟ್ಮೆಂಟ್, ನಮ್ಮಪ್ಪನೇ 5 ವರ್ಷ ಸಿಎಂ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅದರ ಬಗ್ಗೆ ನಿನ್ನೆಯಿಂದಲೂ ಭರಪೂರ್ ಚರ್ಚೆ ಆಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ, ಇವತ್ತು ಬೀದರ್ನಲ್ಲಿ ಅದೇ ಮಾತಾಡಿದ್ದಾರೆ. ನಿನ್ನೆ 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರು. ಹೈಕಮಾಂಡ್ ಸಿಎಂ ಬದಲಾವಣೆ ಬಗ್ಗೆ ಹೇಳಲಿಲ್ಲ, ಅಂದ ಮೇಲೆ ಅವರೇ ಸಿಎಂ. ಇದು ಯತೀಂದ್ರ ಅವರ ಹೇಳಿಕೆ. ನಿನ್ನೆ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟರು, ಇವತ್ತು ಬೀದರ್ನಲ್ಲಿದ್ರು. ಮತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯರದ್ದು ಒಂದೇ ಮಾತು. ಕುರ್ಚಿ ಕಾದಾಟಕ್ಕೆ ಈ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ತುಪ್ಪ ಸುರಿದ್ರ? ಮತ್ತೆ ಶುರುವಾಗಿದೆ ಈಗ ಇದೇ ವಿಚಾರದ ಬಗ್ಗೆ ಚರ್ಚೆ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಹೇಳಿದ್ದಾರೆ. ಈ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ಹೇಳಿ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ನಾವು ಹೊಸದಾಗೇನು ಹೇಳಿಕೆ ಕೊಟ್ಟಿಲ್ಲ, ಮೊದಲಿಂದನೇ ಹೇಳ್ತಿರೋದನ್ನೇ ಹೇಳಿದ್ದೀನಿ. ನಾನು ಹೊಸದಾಗೇನು ಕೊಟ್ಟಿಲ್ಲ. ಸೊ ಅದಕ್ಕೆ ಚರ್ಚೆ ಅನಗತ್ಯ. ಈಗ ಹೈಕಮಾಂಡೇ ಸುಪ್ರೀಂ ಯಾವುದೇ ಪಕ್ಷಕ್ಕಾಗಲಿ. ಸೊ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದಲಾಗಿರಬೇಕು. ಹೈಕಮಾಂಡ್ ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಕೇಳಬೇಕು, DK ಶಿವಕುಮಾರ್ ಅವರು ಕೇಳಬೇಕು, ಮತ್ತು ನಮ್ಮಂಥ ಸಣ್ಣ ಪುಟ್ಟ ಲೀಡರ್ಗಳು ಅಥವಾ ಕಾರ್ಯಕರ್ತಗಳು ಕೇಳಬೇಕು. ಸೊ ಹೈಕಮಾಂಡ್ ಸುಪ್ರೀಂ. ಅವ್ರು ಯಾರು ಹೇಳ್ತಾರೋ ಅವರೇ ಅದು ಸಿಎಂ ಆಗ್ತಾರೆ. ಪಕ್ಷಕ್ಕೆ ನೀವೇ ಹೈಕಮಾಂಡ್ ಅಂತಂದ್ರೆ DK ಶಿವಕುಮಾರ್ ಹಾಗೆ ಹೇಳಿರ್ಬೋದು, ಬಟ್ ಹೈಕಮಾಂಡೇ ಸುಪ್ರೀಮು. ನಾವೆಲ್ಲರೂ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ. 5 ವರ್ಷ ಏನಾದರೂ ಸಿದ್ದರಾಮಯ್ಯನವರ ನಾನೇನು ಹೇಳಿದ್ದು ಹೈಕಮಾಂಡ್ ಅವ್ರಿಗೆ ಸದ್ಯಕ್ಕೆ CM ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅವ್ರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋ ಯತೀಂದ್ರ ಅವರ ಹೇಳಿಕೆ ಕಿಚ್ಚೆಬ್ಬಿಸಿದೆ ಪಕ್ಷದಲ್ಲಿ. ಯತೀಂದ್ರ ಹೇಳಿಕೆಗೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, ಕಾಲವೇ ಉತ್ತರಿಸುತ್ತೆ ಅಂತ. ನಾಡಿನ ಜನರಿಗೆ, ಶಾಸಕರಿಗೆ ನಾನು ಸಿಎಂ ಆಗಬೇಕು ಅಂತ ಇದೆ. ಬೆಂಬಲಿಗರು ಏನ್ ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ, ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು ಅಂತ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ತಪ್ಪೇನಿದೆ? ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಏನ್ ಹೇಳಿ? ಟೈಮ್ ವಿಲ್ ಆನ್ಸರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ಇದ್ದಾರೆ ಸಂಪರ್ಕದಲ್ಲಿ. ಪ್ರಶಾಂತ್, ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನಂತರ ಏನೆಲ್ಲ ಆಯಿತು ಅಂತ. ಒಂದು ಸುತ್ತಿನ ಚರ್ಚೆ ಆಯಿತು ವಿನಃ ಬೇರೆ ಏನೂ ಆದಂತೆ ಕಾಣಿಸ್ತಾ ಇಲ್ಲ. ಶ್ವೇತಾ ನೋಡಿ, ಈಗ ಏಕಾಏಕಿ ಡಾಕ್ಟರ್ ಯತೀಂದ್ರ ಈ ಇಡೀ ಒಂದು ರಾಜಕೀಯ ರಿಂಗಣದಲ್ಲಿ ಯಾಕೆ ಪ್ರವೇಶಿಸಿದ್ರು ಅಂತಕ್ಕಂಥದ್ದು ಬಹಳ ಕುತೂಹಲ ಕೆರಳಿಸ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಒಂದು ಕಡೆ DK ಶಿವಕುಮಾರ್ ಮತ್ತು ಅವರ ಬಣವನ್ನು ಸಿದ್ದರಾಮಯ್ಯನವರು ನಿರುತ್ತರರನ್ನಾಗಿ ಮಾಡಿದ್ದಾರೆ. ನಾನು ಬಜೆಟ್ ಪ್ರಿಪ್ರೇಷನ್ ಶುರು ಮಾಡ್ತಾ ಇದ್ದೀನಿ, ಅಧಿವೇಶನದ ಮೊದಲ ಹಂತ ಮುಗೀತು, ಅದಾದಮೇಲೆ ಬಜೆಟ್ ಅಧಿವೇಶನ ಇದೆ, ಮಾರ್ಚ್ 28ರವರೆಗೆ ಏನೂ ಇಲ್ಲ, ನಂತರ 5 ಸ್ಟೇಟ್ ಇಲೆಕ್ಷನ್ಸ್ ಬರುತ್ತೆ, ಅಲ್ಲಿವರೆಗೆ ಏನೂ ನಡೆಯಲ್ಲ ಅಂತಕ್ಕಂಥ ಒಂದು ವಾತಾವರಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಇದೆ. ಅದರ ಮಧ್ಯೆ ನಿನ್ನೆಯಿಂದ ಪದೇ ಪದೇ ಡಾಕ್ಟರ್ ಯತೀಂದ್ರ ನೀಡ್ತಾ ಇರ್ತಕ್ಕಂಥ ಹೇಳಿಕೆ, ನಾವು ನಿನ್ನೆ ಚರ್ಚೆ ಮಾಡಿದಂತೆ ಅದು ಪೊಲಿಟಿಕಲ್ ಪೊಸಿಷನಿಂಗ್ ಕಾರಣಕ್ಕೋಸ್ಕರವೋ ಅಥವಾ DK ಶಿವಕುಮಾರನ್ನು ಒಂದು ರೀತಿ ಪ್ರಚೋದನೆ ಕೊಡುವ ರೀತಿಯಲ್ಲಿ ಡಾಕ್ಟರ್ ಯತೀಂದ್ರರ ಹೇಳಿಕೆ ಇವೆ.
ಈ ಹೇಳಿಕೆಗಳು ಅಟ್ ದ ಬಿಹೆಸ್ಟ್ ಆಫ್ ಸಿದ್ದರಾಮಯ್ಯನವರು ಬರ್ತಾ ಇವೆಯೋ ಅಥವಾ ಇಂಡಿಪೆಂಡೆಂಟ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಕೊಡ್ತಾ ಇದ್ದಾರೋ ಇದು ಸ್ಪಷ್ಟ ಆಗಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗಿತ್ತು ಇಲ್ಲ ಸಿದ್ದರಾಮಯ್ಯನವರೇ ಡಾಕ್ಟರ್ ಯತೀಂದ್ರ ಕಡೆ ಹೇಳಿಕೆ ಕೊಡಿಸ್ತಾರೆ ಅಂತ. ಬಟ್ ಈ ನಿನ್ನೆ ಮತ್ತು ಇವತ್ತಿನ ಹೇಳಿಕೆ ಪೊಲಿಟಿಕಲ್ ಕಾಂಟೆಕ್ಸ್ನಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಹತ್ವ ಇಲ್ಲ. ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತಕ್ಕಂಥದ್ದು ಅವರ ಮಗ ಹೇಳಿದರೆ ಹೈಕಮಾಂಡ್ ಏನದನ್ನು ಅನುಮೋದಿಸಲ್ಲ, ಅಥವಾ ಇಲ್ಲಿಯವರೆಗೆ ಏನೋ 5 ವರ್ಷ ಮುಂದುವರಿಸ್ತಕ್ಕಂಥ ನಿರ್ಣಯ ಆಗಿದೆ ಅನ್ನೋದನ್ನು ಸ್ವತಃ ಹೈಕಮಾಂಡ್ ಹೇಳ್ತಾ ಇಲ್ಲ. ಎಲ್ರಿಗೂ ಗೊತ್ತಿದೆ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮುಗಿಯುವವರೆಗೆ ಸಿದ್ದರಾಮಯ್ಯನವ್ರನ್ನ ಕೆಳಕ್ಕಿಳಿಸುವ ಡಿ ಕೆ ಶಿವಕುಮಾರರ ಪ್ರಯತ್ನ ಫಲ ಕೊಡುವ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥದ್ದು. ಅದರ ಮಧ್ಯೆ ಡಾಕ್ಟರ್ ಯತೀಂದ್ರ ಪದೇ ಪದೇ ಹೇಳಿಕೆ ಕೊಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಬಣವನ್ನು ಕೆರಳಿಸಲ್ವಾ, ಕೆರಳಿಸಿದರೆ ಅದರ ಲಾಭ ಹೆಂಗೆ ಸಿದ್ದರಾಮಯ್ಯನವ್ರಿಗಾಗತ್ತೆ? ಇವೆಲ್ಲವೂ ಕುತೂಹಲದ ಪ್ರಶ್ನೆಗಳು ಶ್ವೇತಾ ಅವರೇ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿವೆಲ್ಲ ಡೀಟೇಲ್ಸ್ಗೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.